ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆಲ್ಲ ಅಭ್ಯರ್ಥಿಗಳಿಗೆಲ್ಲ ಮಕ್ಕಳಿಗಿರ್ಬೋದು ಅಥವಾ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ಅಥವಾ ಇತರೆ ಒಂದು ಶಿಕ್ಷಣ ಇಲಾಖೆ ಅಥವಾ ಸಂಘಟನೆ ಯಾರಾದರೂ ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಾ ಇರೋದಿರುತ್ತೆ. ಕಾಮನ್ ಆಗಿ ಈ ಒಂದು ವಿಷಯ ಮೆಜಾರಿಟಿ ಇವಾಗ ಸುದ್ದಿಲಿರುವಂಥದ್ದಾಗಿರುತ್ತೆ. SLC ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ಕೆಲವೊಂದು ಒಂದು ವಿಷಯಗಳ ಅಂಕಗಳನ್ನು ಪರಿಗಣಿಸ್ತಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ತೃತೀಯ ಭಾಷೆಗೆ ಸಂಬಂಧಪಟ್ಟಂತೆ, ಥರ್ಡ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ. ಈ ಒಂದು ಥರ್ಡ್ ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಯಾವಾರಿಗೆ ಇದೆಲ್ಲ ಅನ್ವಯ ಆಗ್ತಿದೆ, ನಂತರದಲ್ಲಿ ಯಾವಾಗಿಂದ ಇದು ಜಾರಿ ಮಾಡ್ತೀರಾ ಅಂತ ಕೆಲವೊಂದು ಸ್ಪಷ್ಟ ಮಾಹಿತಿಗಳು ಸದ್ಯಕ್ಕೆ ಕೆಲವರಲ್ಲಿಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ಗೊಂದಲದಲ್ಲೇ ಕೂಡ ಇದ್ದೀರಾ. ಮತ್ತೆ ಯಾವ ಸಬ್ಜೆಕ್ಟ್ಸ್ಗಳು ಬರುತ್ತಾಗಿದ್ರೆ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಅಂತಕ್ಕಂಥ ಗೊಂದಲಗಳು ಕೂಡ ಇರ್ತೀರಾ. ಇದ್ರ ಬಗ್ಗೆ ಕ್ಲಾರಿಟಿನ ತಿಳ್ಕೊಂತಿರೋದಾಗಿರುತ್ತೆ. ಶಿಕ್ಷಣ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತೆಲ್ಲ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂತೀರಾ. HOD ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬೇಗನೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಹೊಸದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕ್ಲಿಕ್ ಮಾಡ್ಬೋದು. ನೀವು ನೋಡ್ತಾ ಇರುವಂಥದ್ದು ಕನ್ನಡ ವೇದ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವೇದಮೂರ್ತಿ ಸರ್ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಡು ಬರೋಣ. ಸೊ ನಾವೀಗ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ಅಥವಾ ಇತರರಿಗೆ ತಿಳಿಸುವಂತಂದ್ರೆ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಹಿಂದಿ ವಿಷಯ ಆಗಿರ್ಬೋದು, ಹಿಂದಿಗೆ ಸಂಬಂಧಪಟ್ಟಂತೆ ಅಂದ್ರೆ ಹಿಂದಿ ಅಂತ ಮೆಜಾರಿಟಿ ಯಾಕೆ ಬರ್ತಿದೆ ಅಂತಂದ್ರೆ ಶಿಕ್ಷಣ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೂಡ ಕೊಟ್ಟರು ಅಂತ ಹೇಳ್ಬೋದು. ಮತ್ತೆ ಇತರ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೂಡ ತೃತೀಯ ಭಾಷೆ ಅಂತಕ್ಕಂಥ ವಿಷಯಗಳೇನಿದ್ವಲ್ಲ ಅವುಗಳನ್ನ ತೆಗೆದು ಹಾಕಿರುವಂತದ್ದಾಗಿರುತ್ತೆ. ಸೊ ಅಂದ್ರೆ ಲೆಕ್ಕಕ್ಕಿಲ್ಲದೆ ಇರೋ ರೀತಿಯಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ಮಾಡಿರುವಂತದ್ದಾಗಿರುತ್ತೆ. ಯಾವ ಪರೀಕ್ಷೆ ಏನು ಅಂತ ನೋಡಿದ್ರೆ ಸ್ಕ್ರೀನ್ ಮುಖಾಂತರ ಕೂಡ ಗಮನಿಸ್ತಾ ಇರ್ತೀರಾ ನೀವು. ಸೊ ಪಾಸ್ ಫೇಲ್ ಅಂತಕ್ಕಂಥ ಪದ್ಧತಿ ಏನಿತ್ತಲ್ಲ ಇವುಗಳನ್ನ ಕೈ ಬಿಡೋರ ಮುಖಾಂತರದಲ್ಲಿ ಗ್ರೇಡಿಂಗ್ ವ್ಯವಸ್ಥೆಯನ್ನು ಜಾರಿಗೊಳಿಸೋದಕ್ಕೆ SLC ಒಂದು ತೃತೀಯ ಭಾಷಾ ವಿಷಯಗಳಿಗೆ ಮಂಗಳವಾರ ರಾಜ್ಯಾದ್ಯಂತ ಪರೀಕ್ಷೆ ನಡೆಯಲಿದೆ ಅಂತಕ್ಕಂಥ ಮಾಹಿತಿಗಳು ಸದ್ಯಕ್ಕಿರುವಂತದ್ದಾಗಿರುತ್ತೆ. ಆದರೆ ಈ ಬಾರಿ ಪರೀಕ್ಷೆ ಏನಿದೆಯಲ್ಲ ಸುಮಾರು 8.25 ಲಕ್ಷ ಅಭ್ಯರ್ಥಿಗಳು ಹೆಚ್ಚು ಮಕ್ಕಳು ಏನಿದೆಯಲ್ಲ ಪರೀಕ್ಷೆ ಬರೀತಿರುವಂತದ್ದಾಗಿರುತ್ತೆ. ಈ ಒಂದು ಹೆಚ್ಚು ಮಕ್ಕಳು ಪರೀಕ್ಷೆ ಬರೀತಿರೋದ್ರಿಂದ ಆ ಪೈಕಿ ಹೆಚ್ಚು ಮಂದಿ ಹಿಂದಿ ವಿಷಯನೇ ತಗೊಂಡಿರುವಂತದ್ದಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ತೃತೀಯ ಭಾಷೆಯಾಗಿ ಆಯ್ಕೆ ಮಾಡ್ಕೊಂಡಿರುವಂತಹ ವಿದ್ಯಾರ್ಥಿಗಳಾಗಿರುವಂತದ್ದಾಗಿರುತ್ತೆ. ಪ್ರಮುಖವಾಗಿ ಇಲ್ಲಿ ಗಮನಿಸುವಂತಂದ್ರೆ ತೃತೀಯ ಭಾಷೆ ಅಂದ ತಕ್ಷಣ ಇಲ್ಲಿ ಕಾಮನ್ ಆಗಿ ಮೆಜಾರಿಟಿ ಜನಕ್ಕೆ ಹಿಂದಿ ಅಂತಾನೆ ಯಾಕೆ ಸುದ್ದಿ ಆಗ್ತಿದೆ ಅಂತ ಹೇಳಿದ್ರೆ ಬಹುತೇಕ ಅಭ್ಯರ್ಥಿಗಳು ತೃತೀಯ ಭಾಷೆಗೆ ಹಿಂದಿನ ತಗೊಂಡಿರ್ತಾರೆ. ಇನ್ನೊಂದು ಕೆಲವೊಂದು ಶಾಲೆಗಳು ಇರುತ್ತವಲ್ಲ, ಸೊ ಆ ಒಂದು ಶಾಲೆಗಳಲ್ಲಿ ಏನಾಗ್ತಿದೆ ಅಂತಂದ್ರೆ ಅವರು ಬೇರೆ ಬೇರೆ ಸಬ್ಜೆಕ್ಟ್ಸ್ ಅನ್ನ ತಗೊಂಡಿರ್ತಾರೆ. ಆ ಸಬ್ಜೆಕ್ಟ್ಸ್ಗಳು ಯಾವುದು? ಸೊ ಶಿಕ್ಷಣ ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ ಪ್ರಕಾರ 9 ಭಾಷೆಗಳನ್ನ ತೃತೀಯ ಭಾಷೆ ಅಂತಕ್ಕಂಥದ್ದು ಏನಿದೆಯಲ್ಲ ಆ ತೃತೀಯ ಭಾಷೆಯಲ್ಲಿ ಬರ್ತಕ್ಕಂಥ 9 ಭಾಷೆಗಳನ್ನ ಲೆಕ್ಕಕ್ಕೆ ಪರಿಗಣಿಸುವುದಿಲ್ಲ. ಗ್ರೇಡಿಂಗ್ ವ್ಯವಸ್ಥೆಗೆ ಅದನ್ನ ಪರಿಗಣಿಸ್ತೀವಿ, ಮಾರ್ಕ್ಸ್ ಇರುವುದಿಲ್ಲ ಅದಕ್ಕೆ ಅಂತ ಹೇಳಿದರೆ. ಸೊ ಅದನ್ನ ಗಮನಿಸುವಂತಂದ್ರೆ ನಾವೀಗ ಗಮನಿಸಬಹುದಾಗಿರುತ್ತೆ ಇಲ್ಲಿ. ಸೊ ತೃತೀಯ ಭಾಷೆ ಅಂದ್ರೆ ಕೇವಲ ಹಿಂದಿ ಮಾತ್ರ ಅಲ್ಲ ಅಂತ ಶಿಕ್ಷಣ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು. ನಾವು ಕೂಡ ಅದನ್ನ ತಿಳಿಸಿದ್ವಿ ನಿಮಗೆ. ಸೊ ಅಂದ್ರೆ ಮೆಜಾರಿಟಿ ಶಿಕ್ಷಣ ಸಚಿವರು ಹೇಳಿದ್ದೇನೆಂದ್ರೆ ಬಹುತೇಕ ಮಕ್ಕಳು ಇವಾಗ ಕರ್ನಾಟಕ ರಾಜ್ಯದಿಂದ ತಗೊಂಡ್ರೆ ತೃತೀಯ ಭಾಷೆಯಾಗಿ ಹಿಂದಿನ ತಗೊಂಡಿರ್ತಾರೆ. ಆ ರೀಸನ್ ಇಂದ ಹಿಂದಿ ಅಂತ ಹಿಂದಿನ ತೆಗೆದಾಕಿದಾರಂತೆ, ಹಾಗಂತ ಹೀಗಂತ ಸುದ್ದಿ ಆಗ್ತಿದೆ. ತೃತೀಯ ಭಾಷೆಯಲ್ಲಿ ತೆಗೆದಾಕಿರುವಂತದ್ದು ಇರುತ್ತೆ. ಸೊ ಅಂದ್ರೆ ಅದು ಶಿಕ್ಷಕರ ಒಂದು ವಿದ್ಯಾರ್ಥಿಗಳ ಕಡೆಯಿಂದ ಅಥವಾ ಒತ್ತಡ ಆಗ್ಬೋದು. ಹಾಗೆ ವಿದ್ಯಾರ್ಥಿಗಳಿಗೆ ಒಂದು 3 ಭಾಷೆಗಳನ್ನ ಕಲೀಲಿಕ್ಕೆ ಅಥವಾ ಹಾಗೆ ಅಂತ ಶಿಕ್ಷಣ ಇಲಾಖೆ ಕಡೆಯಿಂದ ಅಥವಾ ಶಿಕ್ಷಣ ತಜ್ಞರೇನಿದೆಲ್ಲ ಅವರುಗಳು ಒಂದು ಒಪಿನಿಯನ್ ಕೊಟ್ಟರು ಅಂತ ಶಿಕ್ಷಣ ಸಚಿವರು ತಿಳಿಸಿರೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳ ಮೇಲೆ ನಾವು ಒತ್ತಡ ತಪ್ಪಿಸಬೇಕು ಹಾಗೆ ಅಂತ ಹೇಳಿದ್ದಾರೆ. ಮತ್ತೆ ಸಂಘಟನೆಗಳ ಕಡೆಯಿಂದನೂ ಕೂಡ ಕೆಲವೊಂದು ಪ್ರೆಷರ್ ಆಯಿತು ಅಂತ ಹೇಳ್ಬೋದಾಗಿರುವಂಥದ್ದು ಶಿಕ್ಷಣ ಇಲಾಖೆಗೆ. ಅದೆಲ್ಲ ಇರಲಿ, ನಾವೀಗ ಇಲ್ಲಿ ನೋಡಿದ್ರೆ ಕನ್ನಡ ಸೇರಿ 9 ಭಾಷೆಗಳಿವೆ. ಅಂದ್ರೆ ಕನ್ನಡ ಸೇರಿಬಿಟ್ಟು 9 ಭಾಷೆಗಳು ಕೂಡ ಇರುವಂತದ್ದಾಗಿರುತ್ತೆ. ಅಂದ್ರೆ ಸರ್ಕಾರವೇ ನಿಗದಿಪಡಿಸಿರುವಂತೆ ತೃತೀಯ ಭಾಷೆಯಲ್ಲಿ ಹಿಂದಿ, ಕನ್ನಡ, ಇಂಗ್ಲಿಷ್, ಸಂಸ್ಕೃತ, ಉರ್ದು, ಕೊಂಕಣಿ, ತುಳು, ಮರಾಠಿ, ಅರೇಬಿಕ್ ಭಾಷೆಗಳು ಬರ್ತವೆ ಅಂತಕ್ಕಂಥ ಮಾಹಿತಿ ಇಲ್ಲಿರುವಂತದ್ದಾಗಿರುತ್ತೆ. ಯಾವ ಭಾಷೆಯನ್ನಾದರೂ ಕೂಡ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಸರ್ಕಾರಿ, ಖಾಸಗಿ, ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳು ಸ್ವತಂತ್ರರು ಅಂತ ಹೇಳ್ಬೋದಾಗಿರುವಂತದ್ದಾಗಿರುತ್ತೆ. ಈ ಒಂದು ವಿಷಯಗಳಲ್ಲಿ ಈ ಒಂದು ವಿಷಯನ ಓದ್ತಿರ್ತಕ್ಕಂಥ ಥರ್ಡ್ ಲ್ಯಾಂಗ್ವೇಜ್ ಅಲ್ಲಿ ಅಭ್ಯರ್ಥಿ ಏನು ಸ್ಟಡಿ ಮಾಡ್ತಿರ್ತಕ್ಕಂಥ ಏಡೆಡ್ ಸ್ಕೂಲ್ ಆಗಿರ್ಬೋದು, ನಂತರದಲ್ಲಿ ಅನ್ಎಡೆಡ್ ಸ್ಕೂಲ್ಸ್ ಆಗಿರ್ಬೋದು, ನಂತರ ಒಂದು ಗೌರ್ಮೆಂಟ್ನ ಸ್ಕೂಲ್ಸ್ ಏನಿದ್ವಲ್ಲ, ಸೊ ಎಲ್ಲ ಶಾಲೆಗಳಲ್ಲೂ ಕೂಡ ತೃತೀಯ ಭಾಷೆಯ ಒಂದು ಅಂಕಗಳನ್ನು ಇನ್ನು ಮುಂದೆ ಪರಿಗಣಿಸುವುದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿರೋದಾಗಿರುತ್ತೆ. ವಿಶೇಷವಾಗಿ ಉರ್ದು ಶಾಲೆಗಳು ಸೇರಿ ಅಲ್ಪಸಂಖ್ಯಾತ ಶಾಲೆಗಳಲ್ಲಿ ಉರ್ದು ಇತರೆ ಒಂದು ಅಲ್ಪಸಂಖ್ಯಾತ ಭಾಷೆಗಳು ಪ್ರಥಮ ಭಾಷೆ, ಇಂಗ್ಲಿಷ್ ದ್ವಿತೀಯ ಭಾಷೆಯಾಗಿದ್ದರೆ ಸೊ ಕನ್ನಡ ತೃತೀಯ ಭಾಷೆಯಾಗಿ ಕಲಿಸಲಾಗುತ್ತಿರುತ್ತದೆ. ಅಂದ್ರೆ ಕೆಲವೊಂದು ಉರ್ದು ಶಾಲೆಗಳು ಏನಂದ್ರೆ ಕನ್ನಡ ಫಸ್ಟ್ ಅಂದ್ರೆ ಅವರ ಉರ್ದು ಶಾಲೆಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಪ್ರಥಮ ಭಾಷೆ ಏನಿರ್ತಾವಲ್ಲ ಸೊ ಅದು ಅವರ ಒಂದು ಭಾಷೆ ಆಗಿರುವಂತದ್ದಾಗಿರುತ್ತೆ, ಉರ್ದು ಆಗಿರುತ್ತೆ. ನಂತರ ಇಂಗ್ಲಿಷ್ ಅಂತಕ್ಕಂಥದ್ದು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತೆ. ಕೆಲವೊಂದು ಕಡೆಗಳು ಏನ್ ಮಾಡಿರ್ತಾರೆ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಆಗಿ ಈ ಒಂದು ಕನ್ನಡನ ತಗೊಂಡಿರ್ತಾರೆ ಉರ್ದು ಶಾಲೆಗಳಲ್ಲಿ, ಬೇರೆ ಶಾಲೆಗಳಲ್ಲಿ. ಸೊ ಅಂತ ಅಲ್ಪಸಂಖ್ಯಾತ ಶಾಲೆಗಳು ಇರ್ತಾವಲ್ಲ ಅವುಗಳಲ್ಲಿ ಏನಂದ್ರೆ ಅಲ್ಲಿ ಕನ್ನಡನೂ ಕೂಡ ತೆಗೆದಾಕ್ತಿರುವಂತದ್ದಾಗಿರುತ್ತೆ. ಅಂದ್ರೆ ತೃತೀಯ ಭಾಷೆ ಆಗಿರೋದ್ರಿಂದ ಆ ಒಂದು ಅಂಕಗಳನ್ನು ಪರಿಗಣಿಸೋದಿಲ್ಲ. ಕನ್ನಡ ನಾರ್ಮಲ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತಲ್ಲ, ಫಸ್ಟ್ ಲ್ಯಾಂಗ್ವೇಜ್ ನೀವು ತಗೊಂಡಿದ್ರೆ ಅದಿರುತ್ತೆ. ತೃತೀಯ ಭಾಷೆಗೆ ಕನ್ನಡ ಸ್ಟಡಿ ಮಾಡ್ತಿದ್ರೆ ಅಂದ್ರೆ ಇಂಗ್ಲಿಷ್ ಸ್ಟಡಿ ಮಾಡ್ತಿದ್ರೆ ಅಂದ್ರೆ ಹಿಂದಿನ ಸ್ಟಡಿ ಮಾಡ್ತಿದ್ರೆ ಅಂದ್ರೆ ಅಥವಾ ಈ ಒಂದು ಭಾಷೆಗಳನ್ನು ನಿಮಗೆ ಮೆನ್ಷನ್ ಮಾಡೋದಲ್ಲ, ಸಂಸ್ಕೃತ, ಮರಾಠಿ ಆಗಿರ್ಬೋದು, ಕೊಂಕಣಿ ಆಗಿರ್ಬೋದು, ಅರೇಬಿಕ್ ಆಗಿರ್ಬೋದು, ಈ ಒಂದು ತುಳು ಭಾಷೆ ಆಗಿರ್ಬೋದು, ಉರ್ದು, ಇದು ಯಾವುದೇ ಭಾಷೆ ನೀವು ಥರ್ಡ್ ಲ್ಯಾಂಗ್ವೇಜ್ ಆಗಿ ಸ್ಟಡಿ ಮಾಡ್ತಾ ಇದ್ರೆ ಆ ಒಂದು ಭಾಷೆಯಲ್ಲಿ ನಿಮಗೆ ಗ್ರೇಡಿಂಗ್ ಸಿಸ್ಟಮ್ ಇರುತ್ತೆ. ಯಾವುದೇ ರೀತಿ ಅಂಕವನ್ನು ಅದಕ್ಕೆ ಪರಿಗಣಿಸುವುದಿಲ್ಲ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ವಿ. ನಂತರದಲ್ಲಿ ಸಾವಿರಾರು ಮಕ್ಕಳ ಕನ್ನಡ ಕಲಿಕೆ ಮೇಲೂ ಕೂಡ ಇದು ಪರಿಣಾಮ ಬೀರುತ್ತೆ ಅಂತ ತಜ್ಞರು ಕೂಡ ವಾದ ಮಾಡಿರುವಂತದ್ದಾಗಿರುತ್ತೆ. ನಂತರ ಇದೀಗ ಸರ್ಕಾರ ಕೈಗೊಂಡಿರ್ತಕ್ಕಂಥ ತೃತೀಯ ಭಾಷಾ ಪರೀಕ್ಷೆ ಏನಿದೆಲ್ಲ ಸೊ ಇದು ಪಾಸ್ ಫೇಲ್ ಅಂತಕ್ಕಂಥ ನಿರ್ಧಾರನ ಕೈ ಬಿಟ್ಟೋದ್ರ ಮುಖಾಂತರದಲ್ಲಿ ಒಂದು ಗ್ರೇಡಿಂಗ್ ಸಿಸ್ಟಮ್ನ ಕೊಡ್ತೀವಿ ಅಂತ ಹೇಳಿದರೆ ಆ ಮುಖಾಂತರದಲ್ಲಿ ವಿದ್ಯಾರ್ಥಿಗಳಿಗೆ ತೃತೀಯ ಭಾಷಾ ವಿಷಯದ ಅಂಕಗಳನ್ನು ಒಟ್ಟಾರೆ ಫಲಿತಾಂಶಕ್ಕೂ ಕೂಡ ಪರಿಗಣಿಸುವುದಿಲ್ಲ ಅಂತ ಮೆನ್ಷನ್ ಮಾಡಿರುವಂತದ್ದಾಗಿರುತ್ತೆ. ಸೊ ಇದುವರೆಗೆ ಇದ್ದಂಥ 6 ವಿಷಯಗಳ ಬದಲು ಕೇವಲ 5 ವಿಷಯಗಳನ್ನ ಅಂದ್ರೆ ಪ್ರಥಮ ಭಾಷೆಗೆ 125 ಮಾರ್ಕ್ಸ್ ಇರುತ್ತೆ, ದ್ವಿತೀಯ ಭಾಷೆ ಗಣಿತ, ದ್ವಿತೀಯ ಭಾಷೆ ಆಗಿರ್ಬೋದು, ನಂತರದಲ್ಲಿ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ವಿಷಯಗಳಿಗೆ 100 ಅಂಕಗಳು ಇರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸಮಾಜ ವಿಜ್ಞಾನ ವಿಷಯಗಳು
ವಿಷಯಗಳಿಗೆ ಇದೇ ರೀತಿ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ 100 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದರೆ ಮಾತ್ರ ಪರಿಗಣಿಸ್ಬಿಟ್ಟು ಒಟ್ಟು 525 ಮಾರ್ಕ್ಸ್‌ಗೆ ನಾವು ಟೋಟಲ್ ಮಾಡಿ ರಿಸಲ್ಟ್ ಅನ್ನ ಕೊಡ್ತೀವಿ, ಮಕ್ಕಳಿಗೆ ಫಲಿತಾಂಶ ನೀಡ್ತೀವಿ ಅಂತೆಲ್ಲ ಹೇಳಿರುವಂತದ್ದಾಗಿರುತ್ತೆ. ಈ ಪ್ರಕಾರದಲ್ಲಿ ಇವಾಗ ಇರುವಂತದ್ದು ಏನಂದ್ರೆ, ಸೊ ಈ ಒಂದು ವಿಷಯಗಳನ್ನ ಮಾತ್ರ ಇವಾಗ ಪರಿಗಣಿಸ್ತೇವೆ ಅಂತಕ್ಕಂಥ ಮಾಹಿತಿನ ಕೊಟ್ಟಿದ್ದಾರೆ. ಸೊ ಆ ಪ್ರಕಾರ ಇವಾಗ ಏನು ಹಿಂದಿ ಅಂತ ಮಾತ್ರ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ. ತೃತೀಯ ಭಾಷೆನ ಪರೀಕ್ಷೆಯನ್ನ ಮಾರ್ಕ್ಸ್ ಅಂತಕ್ಕಂಥದ್ದನ್ನ ಯಾವುದೇ ರೀತಿ ಪರಿಗಣಿಸ್ತಿಲ್ಲ ಅಂತಕ್ಕಂಥದ್ದು ಹೇಳೋಗಿರುವಂತದ್ದಾಗಿರುತ್ತೆ. ಏನು ಸಬ್ಜೆಕ್ಟ್ಸ್ ನಿಮಗೆ ಹೇಳಿದ್ವಲ್ಲ ಈ ಎಲ್ಲ ಸಬ್ಜೆಕ್ಟ್ಸ್ ಮತ್ತೆ ಇವಾಗ ಯಾವಾಗಿಂದ ಜಾರಿ ಆಗುತ್ತೆ ಅಂತ ಒಂದು ಪ್ರಶ್ನೆ ಇರೋದಾಗಿರುತ್ತೆ. ಶಿಕ್ಷಣ ಸಚಿವರು ಕೊಟ್ಟಿರೋ ಮಾಹಿತಿ ಆಧಾರದ ಮೇಲೆ ತಿಳಿಸುವಂತಿದ್ದಾರೆ. ಮಾರ್ಚ್ ತಿಂಗಳ 31ನೇ ತಾರೀಕಿನಿಂದ ಏನು ಮಕ್ಕಳು ಪರೀಕ್ಷೆ ಬರೀತಿದಾರಲ್ಲ, ಇದೇ ವರ್ಷ 2025-26ನೇ ಸಾಲಿನಿಂದ ಇದನ್ನು ಜಾರಿ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತೆ ಇದು ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತ ಹೇಳಿದರೆ, ಸೊ ಈ ಒಂದು ರಿಪೀಟರ್ಸ್ ಆಗಿರ್ಬೋದು, ಫ್ರೆಶರ್ಸ್ ಆಗಿರ್ಬೋದು, ಪ್ರೈವೇಟ್ಸ್‌ನ ಎಲ್ಲ ಮಕ್ಕಳಿಗೂ ಕೂಡ, ಮತ್ತೆ ಏಡೆಡ್ ಆಗಿರ್ಬೋದು, ಗವರ್ನಮೆಂಟ್ ಆಗಿರ್ಬೋದು, ಅನ್‌ಏಡೆಡ್ ಆಗಿರ್ಬೋದು, ಎಲ್ಲ ಒಂದು ಸ್ಕೂಲ್ಸ್ ಅಲ್ಲಿ ಸ್ಟಡಿ ಮಾಡ್ತಿರ್ತಕ್ಕಂಥ ಮಕ್ಕಳಿಗೂ ಇದು ಅನ್ವಯ ಆಗುತ್ತೆ. ಮತ್ತೆ ಒಂದು ಸ್ಟೇಟ್ ಸಿಲೆಬಸ್ ಅನ್ನ ಫಾಲೋ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದು ಅನ್ವಯ ಆಗುತ್ತೆ ಅಂತ ಶಿಕ್ಷಣ ಇಲಾಖೆಯವರು ಮಾಹಿತಿನ ಕೊಟ್ಟಿರುವಂತದ್ದಾಗಿರುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಕನ್ಫರ್ಮೇಷನ್‌ಗಳು ಸಿಕ್ಕಿದಾವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್‌ಗೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು.